ನಮಸ್ಕಾರ ಎಲ್ಲರಿಗೂ. ನೋಡಿ, ತಾಯಿ ಇದು ಬಂದಿರೋದು ರಾಯಚೂರು ಜಿಲ್ಲೆಯ ಒಂದು ಲಿಂಗಸೂರು ತಾಲೂಕಿನ ಸುಣ್ಣದಕಲ್ಲು ಎಂಬ ಒಂದು ಗ್ರಾಮ. ಈಗ ರೈತರು ಸುಮಾರು ಬೋರ್ಗಳ ಹಾಕಿ ತುಂಬ ಸೋತೋಗಿದ್ದಾರೆ. ಇಲ್ಲಿ ಯಾವುದೇ ಆಗಲಿ ಬೋರ್ವೆಲ್ಗಳ ಅಕ್ಕಪಕ್ಕ ಒಂದು ಕೂಡ ಬೋರ್ವೆಲ್ಗಳಿಲ್ಲ ಯಾವುದು ಜಮೀನಲ್ಲಿ ಕೂಡ. ಇಲ್ಲಿ ಸುಮಾರು ರೈತರುಗಳು ಹೇಳಿದ ಪ್ರಕಾರ ಇಲ್ಲಿ ಎಷ್ಟೇ ಬೋರ್ ಹಾಕಿದ್ರು ಕೂಡ ಒಂದರಲ್ಲೂ ಕೂಡ ಒಂದು ಹನಿ ನೀರು ಬಂದಿಲ್ಲ ತಾಯಿ ಇಲ್ಲಿ. ಯಾಕಂದರೆ ತುಂಬ ಡ್ರೈ ಪ್ರದೇಶ, ಇಲ್ಲಿ ನೀರಾಗೋದು ತುಂಬ ಕಷ್ಟ ಅಂತ ಹೇಳಿದ್ರು. ನೋಡೋಣ, ತಾಯಿಯಿಂದ ಒಂದು ಏನೋ ಆಗಲಿ ಅಂತ ತಾಯಿ ಮೇಲೆ ಭಾರ ಹಾಕ್ಬಿಟ್ಟು ನಾವು ಒಂದು ಪಾಯಿಂಟನ್ನು ಮಾಡಿಕೊಡುವ ಅಂತ ಮಾಡಿಕೊಟ್ಟು ಇಲ್ಲಿ ಸುಮಾರು ಅಂದರೆ ರೈತರು ಅಕ್ಕಪಕ್ಕ ಒಂದು 30 ಬೋರ್ವೆಲ್ಗಳು ಕೊರೆಸಿದ್ದೀವಿ ತಾಯಿ. ಒಬ್ಬರು ರೈತನಿಗೂ ಕೂಡ ಗಂಗಾ ಮಾತೆ ದೊರಕಿಲ್ಲ ಅಂತ ಒಂದು ಭಾವನೆಯನ್ನು ತಿಳಿಸ್ಕೊಂಡ್ರು. ಬಳಿಕ ತಾಯಿಯವರಲ್ಲಿ ಪಾಯಿಂಟನ್ನು ನೋಡ್ತಾ ಇದ್ದಾರೆ. ಅಲ್ಲಿ ಪಾಯಿಂಟ್ ನೋಡುವ ತಾಯಿಯಿಂದನೇ ಆಗಲಿ ಅಂದ್ಬಿಟ್ಟು ಅಲ್ಲಿ ಪಾಯಿಂಟನ್ನು ಚೆಕ್ ಮಾಡಿದ್ರು. ಆ ರೈತರು ಹೇಳಿದ್ದರ ಪ್ರಕಾರ ನೋಡುವ, ಇಲ್ಲಿ ಗಂಗಾ ಮಾತೆ ಸಿಗಲೇಬೇಕು, ಆ ರೈತರಿಗೆ ತುಂಬ ಸೋತೋಗಿದ್ದಾರೆ ಅನ್ನೋ ಒಂದು ಪ್ರಯತ್ನದಲ್ಲಿ ಆ ತಾಯಿ ತೊಡಗಿದ್ದಾರೆ. ನೋಡುವ ಭಗವಂತ ಏನು ಮಾಡ್ತಾನೋ ಅಂತ ನಾವು ಕೂಡ ಕಾಯ್ದು ನೋಡೋದು. ಭಗವಂತ ಕೊನೆಗೂ ಆ ರೈತರ ಒಂದು ಸಂತೋಷಕ್ಕೆ ಸಿಹಿಯನ್ನು ತಂದುಕೊಟ್ಟಿದ್ದಾನೆ ಭಗವಂತ. ಇಲ್ಲಿ ಸುಮಾರು ಆ ರೈತರು ಎಷ್ಟು ಖುಷಿಪಟ್ಟರು ಅಂದರೆ ನೋಡಿ, ಇಲ್ಲಿ ಸುಮಾರು ಅಕ್ಕಪಕ್ಕ 30 ಬೋರ್ಗಳು ಹಾಕಿದ್ರು ಕೂಡ ಯಾರ್ದು ಕೂಡ ಒಂದು ನೀರು ಬಂದಿಲ್ಲ. ಇದರಲ್ಲಿ ತಾಯಿ ನೀರು ಬಂದಿದೆ ಅಂತ ಒಂದು ತುಂಬ ಸಂತೋಷವನ್ನು ಪಟ್ಟರು. ಈ ಭಗವಂತ ಕೊನೆಗೂ ಅವ್ರಿಗೆ ಕೈ ಬಿಡಲಿಲ್ಲ. ನೋಡಿ, ಇಲ್ಲಿ ಈ ರೈತರು ಆ ತಾಯಿ ಆಶೀರ್ವಾದವನ್ನು ಪಡೆದುಕೊಂಡ್ರು. ತಾಯಿಯಿಂದ ಆಶೀರ್ವಾದ ಪಡ್ಕೊಂಡು, ತಾಯಿ ನಮಗೆ ನೀರು ಮಾಡಿಕೊಡಮ್ಮ, ಇಲ್ಲಿ ಏನೋ ನಿಮ್ಮ ಹೆಸರಲ್ಲಿ ಒಂದು ಬೆಳೆಯನ್ನು ನಾವು ತಕ್ಕೊಂಡು ಜೀವನವನ್ನು ಮಾಡ್ತೀವಿ, ಒಂದು ಬೋರ್ವೆಲ್ಗಳು ಕೂಡ ನೀರಾಗಿಲ್ಲ ಅಂತ ಹೇಳಿದ್ರು. ಬಳಿಕ ಅಲ್ಲಿ ನೋಡಿ, ಆ ಗಂಗಾ ಮಾತೆ 60 ಅಡಿಯಿಂದನೇ ಒಂದು ಸಣ್ಣಾಗಿ ಗ್ಯಾಪ್ ಸ್ಟಾರ್ಟ್ ಆಯಿತು. 60 ಅಡಿ ಹೊಡಿತಿದ್ದಂಗೆ ಸಣ್ಣಾಗಿ ಗ್ಯಾಪ್ ಸ್ಟಾರ್ಟ್ ಆಗಿದೆ. ಆ ಗಂಗಾ ಮಾತೆ ಹೊರಬಿದ್ದಿದ್ದಾಳೆ. ಬಳಿಕ 450 ಅಡಿಗೆ ಆ ತಾಯಿ ಗಂಗಾ ಮಾತೆ ಆ ರೈತನಿಗೆ ಒಲಿದು ಬಂದಿದ್ದಾಳೆ. ನೋಡಿ, ಆ ರೈತರು ಎಷ್ಟು ಸಂತೋಷವನ್ನು ಪಟ್ಟರು ಅಂದರೆ, ತಾಯಿ ನಮಗಿಷ್ಟು ಗಂಗಾ ಮಾತೆ ಸಿಕ್ಕಿದೆ ಅಂದರೆ ನಮಗೆ ಪುಣ್ಯ. ನಮ್ಗೆ ಎಷ್ಟೇ ಬೋರ್ವೆಲ್ ಹಾಕಿದ್ರು ಅಕ್ಕಪಕ್ಕ ಯಾರ್ದು ಕೂಡ ನೀರು ದೊರಕಿಲ್ಲ, ನಮ್ಗೆ ಇಷ್ಟೇ ಗಂಗಾ ಮಾತೆ ಸಾಕು ಅಂತ ಆ ಭಗವಂತ ಕೊಟ್ಟಿರೋದ್ರಲ್ಲೇ ನಾವು ಜೀವನವನ್ನು ಮಾಡ್ತೀವಿ ಅಂದ್ಬಿಟ್ಟು ಒಂದು ಆ ತಾಯಿ ಹತ್ರ ಬೇಡಿಕೆಯನ್ನಿಟ್ಟರು. ತುಂಬ ಸಂತೋಷವನ್ನು ಹಂಚಿಕೊಂಡ್ರು. ಭಗವಂತ ಅದೇ ಥರ ಅವ್ರಿಗೆ ಸಂತೋಷದಿಂದ ಇಕ್ಕಿರಲಿ ಅಂತ ಕೇಳ್ಕೊತೀನಿ. ಇನ್ನೂ ಹೆಚ್ಚು ಆ ಗಂಗಾ ಮಾತೆ ಅವ್ರಿಗೆ ಸಿಗಲಿ ಎಂದು ಆ ತಾಯಿ ಹತ್ರ ನಾನು ಬೇಡ್ಕೊತೀನಿ. ಆ ಭಗವಂತ ಇದೇ ಥರ ಅವರ ಸಂತೋಷಕ್ಕೆ ಒಂದು ದಾರಿದೀಪವಾಗಿರಲಿ. ನಮಸ್ಕಾರ. ಅದೊಂದು ಹೊಡ್ಕೊಳ್ಳಿ ಕಾಯಿ, ಅದು ಹಂಗೆ ಹೊಡಿರಿ. ಎರಡೂವರೆ ಇಂಚ್ ನೀರು ಆಗುತ್ತೆ. ಫುಲ್ 2.5 ಇಂಚ್ ನೀರು. ಆಳ ಜಾಸ್ತಿ ಹೊಡಿಬೇಕು, 400ವರೆಗೂ ಹೊಡಿಬೇಕು. ಸೋಮವಾರ ಇಲ್ಲಾಂದರೆ ಗುರುವಾರ ಹಚ್ಬೇಕು ಗಾಡಿ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ. ಸೋಮವಾರ ಅಂದರೆ 5 ಗಂಟೆಯಿಂದ 6 ಗಂಟೆ ಒಳಗೆ ಹಚ್ಬೇಕು. ಗುರುವಾರ ಆದರೆ